ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿಷೀಸ್ ವರ್ಲ್ಡ್. ಇವಾಗ ಮನೇಲಿ ಚಿಕನ್ ಇಲ್ಲ, ಮಟನ್ ಇಲ್ಲ, ಮನೇಲೇ ಇರೋವಂಥ ಎಗ್ಗಿಂದ ಒಂದು ಟೇಸ್ಟಿಯಾಗಿರೋ ಕೀಮಾ ಕರಿ ಮಾಡೋಣ. ಅನ್ನಕ್ಕೆ, ಚಪಾತಿಗೆ, ಪೂರಿಗೆ, ದೋಸೆಗೆ ಅಥವಾ ಪಲಾವ್ಗೂ ಚೆನ್ನಾಗಾಗುವಂಥ ಇದೊಂದು ರೆಸಿಪಿ. ಫಸ್ಟಿಗೆ ಮಸಾಲೆ ಪೇಸ್ಟ್ ಮಾಡೋಕ್ಕೆ ಒಂದು ಮಿಕ್ಸರ್ ಜಾರಲ್ಲಿ 20-25 ಎಸಳು ಬೆಳ್ಳುಳ್ಳಿ, 2-3 ಇಂಚಷ್ಟು ಶುಂಠಿ, 2 ದೊಡ್ಡ ಸೈಜಿನ ಟೊಮ್ಯಾಟೊ ಅಥವಾ 3 ಮೀಡಿಯಮ್ ಸೈಜಿನ ಟೊಮ್ಯಾಟೊ, ಇದಕ್ಕೆ ಅರ್ಧ ಕಪ್ಪಷ್ಟು ಹೆಚ್ಚಿರೋ ಕೊಬ್ಬರಿ ಅಥವಾ ಕಾಯಿ ತುರಿನೂ ಹಾಕೊಳ್ಬೋದು, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಅದರ ದಂಟು ಸಮೇತ ಹಾಕೊಳ್ಬೇಕು. ದಂಟಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಯಾವತ್ತೂ ರುಬ್ಬೋ ಟೈಮಿಗೆ ಹಾಕೊಬೇಕು, ಮೇಲೆ ಉದುರ್ಸೋಕ್ಕೆ ಎಲೆಗಳಷ್ಟೇ ಯೂಸ್ ಮಾಡಬೇಕು. ಆಮೇಲೆ 1-1.5 ಅಷ್ಟು ಈರುಳ್ಳಿ, ಇದೆಲ್ಲ ಸೇರಿಸ್ಕೊಂಡು ಇದಕ್ಕೆ ಕೆಲವು ಮಸಾಲೆ ಹಾಕೊಳ್ಳೋಣ. ಫಸ್ಟಿಗೆ 4 ಲವಂಗ, 2 ಇಂಚಷ್ಟು ಚಕ್ಕೆ, 1/2-3/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, 2 ಟೀ ಸ್ಪೂನ್ ಅಚ್ಕಾರದ ಪುಡಿ. ಇದಕ್ಕೆ ಚೂರು ಉಪ್ಪು ಸೇರಿಸಿ ನೀರು ಜೊತೆ ಈ ಥರ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಉಪ್ಪು ಹಾಕೋದ್ರಿಂದ ಯಾವುದೇ ಕಹಿ ಅಂಶ ಬಿಡೋದಿಲ್ಲ, ನಾವು ಸ್ಪೈಸಸ್ ಹಾಕಿರ್ತೀವಲ್ಲ. ಈ ಪೇಸ್ಟಿಂದ 2 ಟೀ ಸ್ಪೂನಷ್ಟು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ 3-4 ಇಡೀ ಮೊಟ್ಟೆನ ತುರಿದು ಹಾಕಬೇಕು. ಯೆಲ್ಲೋ ಮತ್ತು ವೈಟ್ ಎರಡೂ ಸೇರಿಸಿ ತುರಿದು ಹಾಕಬೇಕು. ಬೈಂಡಿಂಗಿಗೋಸ್ಕರ 1 ಮೊಟ್ಟೆ ಹಂಗೆ ಹೊಡೆದಾಕಬೇಕು ಮತ್ತು 2-2.5 ಟೀ ಸ್ಪೂನ್ನಷ್ಟು ಹಸಿ ಕಡಲೆ ಹಿಟ್ಟು. ಇದಕ್ಕೆ ಚೂರು ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಖಾರದ ಪುಡಿ, ನಿಮ್ಮ ಖಾರದ ಪ್ರಕಾರ ಹಾಕೊಳ್ಬೋದು. ಇದನ್ನೆಲ್ಲದೂ ನೀಟಾಗಿ ಮಿಕ್ಸ್ ಮಾಡಿ ಇದೇ ರೀತಿ ಕೈಯಲ್ಲಿ ಚಿಕ್ಕದಾಗಿ ಉಂಡೆಗಳು ಮಾಡಿ ಸೈಡಲ್ಲಿ ಇಟ್ಕೊಳ್ಬೇಕು. ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಕಾದ ಮೇಲೆ ಇದೇ ಕೈಮಾ ಉಂಡೆಗಳನ್ನ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಬ್ರೌನ್ ಬರೋವಷ್ಟು ರೋಸ್ಟ್ ಮಾಡಬೇಕು. ಇದೇ ರೀತಿ ಇದನ್ನು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇನ್ನೊಂದು ದೊಡ್ಡ ಬಾಣಲಿಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ಮೇಲೆ 1 ಹೆಚ್ಚಿದ ಈರುಳ್ಳಿ, ಅದು ಸ್ವಲ್ಪ ಫ್ರೈ ಆದಮೇಲೆ 1 ಹೆಚ್ಚಿದ ಆಲೂಗಡ್ಡೆ, ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಬೆಂದ ಮೇಲೆ ನಾವು ರುಬ್ಬಿಟ್ಟಿರೋವಂಥ ಪೇಸ್ಟ್, 4-5 ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿರೋದು, ಎಲ್ಲದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರು ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು. ಈ ಥರ ಕುದಿ ಬಂದಮೇಲೆ ನಾವು ಫ್ರೈ ಮಾಡಿದಂಥ ಕೈಮಾ ಬಾಲ್ಸ್ ಹಾಕಿ ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸಖತ್ತಾಗಿರೋ ಎಗ್ ಕೀಮಾ ಕರಿ ರೆಡಿ. ಇದೇ ರೀತಿ ಒಳ್ಳೆ ರೆಸಿಪೀಸ್ ಬೇಕಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಿಷೀಸ್ ವರ್ಲ್ಡ್. ಥ್ಯಾಂಕ್ ಯು.